ಗಜಪಯಣ ನಮ್ಮ ಹುಣಸೂರು ತಾಲೂಕಿನ ವೀರಹೊಸನಹಳ್ಳಿಯಿಂದ ಅರಮನೆಗೆ, ಮೈಸೂರಿನ ಅರಮನೆಗೆ ಪ್ರಾರಂಭ ಆಗುತ್ತೆ. ಸೊ ಇವತ್ತು ದಸರಾ ಮಹೋತ್ಸವದಲ್ಲಿ ಯಾವ್ಯಾವ ಆನೆಗಳು ಭಾಗವಹಿಸ್ತವೋ ಅವು ಇಲ್ಲಿನ ವೀರಹೊಸನಹಳ್ಳಿಯಿಂದ ನಮ್ಮ ಮೈಸೂರಿನ ಅರಮನೆ ತನಕ ಪಯಣನ ಪ್ರಾರಂಭ ಮಾಡ್ತವೆ. ಅಭಿಮನ್ಯು ಆನೆ ಏನು 25 ವರ್ಷಗಳಿಂದ ಸುಮಾರು 6 ಬಾರಿ ಚಾಮುಂಡೇಶ್ವರಿ ದೇವಿಯ ಅಂಬಾರಿಯನ್ನು ಹೊತ್ತು ಇವತ್ತು ಅದು ನಿವೃತ್ತಿ ಹೊಂದ್ತಾ ಇದೆ. ಸೊ ಹಾಗೆ ಇವತ್ತು ಅಭಿಮನ್ಯುಗೂ ಕೂಡ ನಾವು ಬೀಳ್ಕೊಡುಗೆ ಮತ್ತು ವಿದಾಯ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡು ನಂತರ ಹೊಸದಾಗಿ ಬಂದಿರೋ ಆನೆಗಳಿಗೆ ಅವು ಗಜಪಯಣಕ್ಕೆ ಚಾಲನೆ ಕೊಟ್ಟಿದೆ. ಇಲ್ಲ, ಅಂಬಾರಿಗೆ ಯಾವ ಆನೆ ಹೊರಬೇಕು ಅಂತ ಇನ್ನೂ ಫಿಕ್ಸ್ ಆಗಿಲ್ಲ. ಕೆಲವು ಆನೆಗಳನ್ನು ಗುರುತಿಸ್ಕೊಂಡಿದ್ದಾರೆ. ಅಲ್ಲಿ ಅರಮನೆಯಲ್ಲಿ ಟ್ರೈನ್ ಕೊಡೋ ಸಮಯದಲ್ಲಿ ಅವರು ಯಾವ ಆನೆನ ಕೊನೆ ಫೈನಲ್ ಆಗಿ ಅಂಬಾರಿ ಹೊರೋದಕ್ಕೆ ನೇಮಕ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಕಂಬಳ ಇರುತ್ತೆ ಇವಾಗ ಖಂಡಿತ. ಈ ಸರಿ ಮುಖ್ಯಮಂತ್ರಿಗಳು ಕಂಬಳ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಸೊ ಹಾಗೆ ಕಂಬಳ ನಡೆಯುತ್ತೆ. ಇವತ್ತು ಗಜಪಯಣ ನಮ್ಮ ಹುಣಸೂರು ತಾಲೂಕಿನ ವೀರಹೊಸನಹಳ್ಳಿಯಿಂದ ಅರಮನೆಗೆ, ಮೈಸೂರಿನ ಅರಮನೆಗೆ ಪ್ರಾರಂಭ ಆಗುತ್ತೆ. ಸೊ ಇವತ್ತು ದಸರಾ ಮಹೋತ್ಸವದಲ್ಲಿ ಯಾವ್ಯಾವ ಆನೆಗಳು ಭಾಗವಹಿಸ್ತವೋ ಅವು ಇಲ್ಲಿನ ವೀರಹೊಸನಹಳ್ಳಿಯಿಂದ ನಮ್ಮ ಮೈಸೂರಿನ ಅರಮನೆ ತನಕ ಪಯಣನ ಪ್ರಾರಂಭ ಮಾಡ್ತವೆ. ಅಭಿಮನ್ಯು ಆನೆ ಏನು 25 ವರ್ಷಗಳಿಂದ ಸುಮಾರು 6 ಬಾರಿ ಚಾಮುಂಡೇಶ್ವರಿ ದೇವಿಯ ಅಂಬಾರಿಯನ್ನು ಹೊತ್ತು ಇವತ್ತು ಅದು ನಿವೃತ್ತಿ ಹೊಂದ್ತಾ ಇದೆ. ಸೊ ಹಾಗೆ ಇವತ್ತು ಅಭಿಮನ್ಯುಗೂ ಕೂಡ ನಾವು ಬೀಳ್ಕೊಡುಗೆ ಮತ್ತು ವಿದಾಯ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡು ನಂತರ ಹೊಸದಾಗಿ ಬಂದಿರೋ ಆನೆಗಳಿಗೆ ಅವು ಗಜಪಯಣಕ್ಕೆ ಚಾಲನೆ ಕೊಟ್ಟಿದೆ. ಇಲ್ಲ, ಅಂಬಾರಿಗೆ ಯಾವ ಆನೆ ಹೊರಬೇಕು ಅಂತ ಇನ್ನೂ ಫಿಕ್ಸ್ ಆಗಿಲ್ಲ. ಕೆಲವು ಆನೆಗಳನ್ನು ಗುರುತಿಸ್ಕೊಂಡಿದ್ದಾರೆ. ಅಲ್ಲಿ ಅರಮನೆಯಲ್ಲಿ ಟ್ರೈನ್ ಕೊಡೋ ಸಮಯದಲ್ಲಿ ಅವರು ಯಾವ ಆನೆನ ಕೊನೆ ಫೈನಲ್ ಆಗಿ ಅಂಬಾರಿ ಹೊರೋದಕ್ಕೆ ನೇಮಕ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಕಂಬಳ ಇರುತ್ತೆ ಇವಾಗ ಖಂಡಿತ. ಈ ಸರಿ ಮುಖ್ಯಮಂತ್ರಿಗಳು ಕಂಬಳ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಸೊ ಹಾಗೆ ಕಂಬಳ ನಡೆಯುತ್ತೆ. ಇವತ್ತು ಗಜಪಯಣ ನಮ್ಮ ಹುಣಸೂರು ತಾಲೂಕಿನ ವೀರಹೊಸನಹಳ್ಳಿಯಿಂದ ಅರಮನೆಗೆ, ಮೈಸೂರಿನ ಅರಮನೆಗೆ ಪ್ರಾರಂಭ ಆಗುತ್ತೆ. ಸೊ ಇವತ್ತು ದಸರಾ ಮಹೋತ್ಸವದಲ್ಲಿ ಯಾವ್ಯಾವ ಆನೆಗಳು ಭಾಗವಹಿಸ್ತವೋ ಅವು ಇಲ್ಲಿನ ವೀರಹೊಸನಹಳ್ಳಿಯಿಂದ ನಮ್ಮ ಮೈಸೂರಿನ ಅರಮನೆ ತನಕ ಪಯಣನ ಪ್ರಾರಂಭ ಮಾಡ್ತವೆ. ಅಭಿಮನ್ಯು ಆನೆ ಏನು 25 ವರ್ಷಗಳಿಂದ ಸುಮಾರು 6 ಬಾರಿ ಚಾಮುಂಡೇಶ್ವರಿ ದೇವಿಯ ಅಂಬಾರಿಯನ್ನು ಹೊತ್ತು ಇವತ್ತು ಅದು ನಿವೃತ್ತಿ ಹೊಂದ್ತಾ ಇದೆ. ಸೊ ಹಾಗೆ ಇವತ್ತು ಅಭಿಮನ್ಯುಗೂ ಕೂಡ ನಾವು ಬೀಳ್ಕೊಡುಗೆ ಮತ್ತು ವಿದಾಯ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡು ನಂತರ ಹೊಸದಾಗಿ ಬಂದಿರೋ ಆನೆಗಳಿಗೆ ಅವು ಗಜಪಯಣಕ್ಕೆ ಚಾಲನೆ ಕೊಟ್ಟಿದೆ. ಇಲ್ಲ, ಅಂಬಾರಿಗೆ ಯಾವ ಆನೆ ಹೊರಬೇಕು ಅಂತ ಇನ್ನೂ ಫಿಕ್ಸ್ ಆಗಿಲ್ಲ. ಕೆಲವು ಆನೆಗಳನ್ನು ಗುರುತಿಸ್ಕೊಂಡಿದ್ದಾರೆ. ಅಲ್ಲಿ ಅರಮನೆಯಲ್ಲಿ ಟ್ರೈನ್ ಕೊಡೋ ಸಮಯದಲ್ಲಿ ಅವರು ಯಾವ ಆನೆನ ಕೊನೆ ಫೈನಲ್ ಆಗಿ ಅಂಬಾರಿ ಹೊರೋದಕ್ಕೆ ನೇಮಕ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಕಂಬಳ ಇರುತ್ತೆ ಇವಾಗ ಖಂಡಿತ. ಈ ಸರಿ ಮುಖ್ಯಮಂತ್ರಿಗಳು ಕಂಬಳ